ಜೊತೆಗೆ ಕಮ್ಯುನಿಸ್ಟ್ ಪಕ್ಷದ ಅನೇಕ ನಾಯಕರು ಇದ್ದಾರೆ, ಅಮ್ಜದ್ರವರು ಇದ್ದಾರೆ. ಯುದ್ಧ ಸಂದರ್ಭದಲ್ಲಿ ಈ ಥರ ತುರ್ತು ಪರಿಸ್ಥಿತಿಗಳು ಸರ್ವೇ ಸಾಮಾನ್ಯ. ನಾವು ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದಲ್ಲಿ ಇರ್ತೀವಿ. ಇಡೀ ಜಗತ್ತೇ ಈಗ ಒಂದು ಗ್ಲೋಬಲ್ ವಿಲೇಜ್ ಆಗಿರ್ತಕ್ಕಂಥದ್ದು. ಯಾರು ಕೂಡ ಒಂದು ಆ ರಾಷ್ಟ್ರದಲ್ಲೇ ಎಲ್ಲೊಂದು ಕಡೆ ಎಲ್ಲವನ್ನೂ ಅವಲಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ರಾಷ್ಟ್ರಗಳ ಅವಲಂಬನೆ ಮುಖ್ಯ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿದೆ, ಹಾರ್ಮುಜ್ ಜಲಸಂಧಿಯಲ್ಲಿ ಮುಚ್ಚಿರ್ತಕ್ಕಂಥದ್ದು ಮತ್ತು ನಮಗೆ ಬರಬೇಕಾಗಿರ್ತಕ್ಕಂಥ ತೈಲಗಳು ಬರ್ತಾ ಇಲ್ಲ. ಒಟ್ಟಾರೆ ಇದು ಯುದ್ಧದ ತುರ್ತು ಪರಿಸ್ಥಿತಿಯಿಂದ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನೀವು ರಾಜಕೀಯವಾಗಿ ನೋಡ್ತೀರಾ ಅಥವಾ ಆರ್ಥಿಕವಾಗಿ ನೋಡ್ತೀರಾ ಅಥವಾ ಒಂದು ದೇಶವಾಗಿ ಸರಿಯಾದ ವಿದೇಶಾಂಗ ನೀತಿ ಇಲ್ಲದಾಗಿ ನೋಡ್ತೀರಾ? ನೀವು ಕಮ್ಯುನಿಸ್ಟರು ಯಾವ ರೀತಿ ನೋಡ್ತೀರಾ? ಯಾಕಂದರೆ ಕಮ್ಯುನಿಸ್ಟ್ ಅಂದ ತಕ್ಷಣ ಅವ್ರು ಹೇಳ್ತಾರೆ ಚೈನಾ ಅಂತ ಹೇಳ್ತಾರೆ. ಈಗ ಚೈನಾನು ವಿರೋಧ ಮಾಡೋಂಗಿಲ್ಲ ಆಯಿತಾ. ಚೈನಾ ಕೂಡ ನಮಗೆ ಗೆಳೆಯರಾಗಿರ್ತಕ್ಕಂಥದ್ದು. ಹೇಳಿ ಅಮ್ಜದ್ ಅವರೇ. ನೋಡಿ, ಸ್ವಾತಂತ್ರ್ಯಗೊಂಡ ನಂತರ ಭಾರತ ದೇಶ ತಂದೆಯೇ ಆಗಿರ್ತಕ್ಕಂಥ ಒಂದು ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಂಡ್ಬಂದಿದೆ. ವಸಾಹತುಶಾಹಿ ವಿರುದ್ಧವಾಗಿರ್ತಕ್ಕಂಥ ಮನೋಭೂಮಿಕೆ ಭಾರತದ ಕಟಿಬದ್ಧವಾಗಿರ್ತಕ್ಕಂಥದ್ದು. ಅಂತಹ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸೋದ್ರಲ್ಲಿ ಮತ್ತು ದೇಶದ ಸಾರ್ವಭೌಮತ್ವವನ್ನು ಕಾಪಾಡೋದ್ರಲ್ಲಿ, ಒಂದು ಸ್ವಾವಲಂಬನ ಆರ್ಥಿಕ ನೀತಿಯನ್ನು ಕಾಪಾಡೋದ್ರಲ್ಲಿ ಪ್ರಸ್ತುತ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಇವತ್ತು ಮನವರಿಕೆ ಮಾಡ್ಕೊಬೇಕಾಗಿದೆ. ಯಾಕಂದರೆ ಜಗತ್ತಿನಲ್ಲಿ ಯುದ್ಧೋನ್ಮಾದದ ಸ್ಥಿತಿ ಎಲ್ಲೆಡೆ ಆಗಿದೆ. ಕಳೆದ 2-3 ತಿಂಗಳುಗಳಿಂದ ಅಲ್ಲಿ ಮಿಸೈಲ್ ದಾಳಿ, ಬಾಂಬ್ ದಾಳಿ, ಅನಾಹುತ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಭಾರತದ ನೇತೃತ್ವ ವಹಿಸಿರ್ತಕ್ಕಂಥ ನಾಯಕತ್ವದ ಬಾಯಿಯಲ್ಲಿ ಶಾಂತಿ ಬೇಕು, ಯುದ್ಧ ನಿಲ್ಲಿಸಿ ಅಂತಕ್ಕಂಥ ಒಂದು ಗಟ್ಟಿತನದ ಮಾತಿಲ್ಲ ಅಂದರೆ ಇದು ಭಾರತದ ನೀತಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಅಂತೇಳಿ ಭಾಳ ಸ್ಪಷ್ಟವಾಗಿ ಇವತ್ತು ಗೋಚರಿಸ್ತಾ ಇದೆ. ಇವತ್ತು ಯಾವುದೇ ದೇಶ, ಅದು ಬರೀ ಇರಾಕು, ಇಸ್ರೇಲು, ಅಮೇರಿಕ ಅಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧ ನಡೆದರೂ ಕೂಡ ಅಲ್ಲಿ ಆತಂಕ, ಸಾವು, ನೋವು, ದುಃಖ, ದುಮ್ಮಾನಗಳೇ. ಮತ್ತು ಜಾಗತಿಕವಾಗಿ ಯಾವುದೇ ಒಂದು ಮೂಲೆಯಲ್ಲಿ ಯುದ್ಧ ಆದರೂ ಕೂಡ ಅದರ ಪರಿಣಾಮ ಇವತ್ತು ಮತ್ತೊಂದು ದೇಶಕ್ಕೆ ಬೀಳ್ತಕ್ಕಂಥದ್ದು ಸಹಜ. ಇವತ್ತು ಒಂದು ದೂರಗಾಮಿ ಆರ್ಥಿಕ ಧೋರಣೆ ಇಲ್ಲದೆ ಇರತಕ್ಕಂಥ ಮತ್ತು ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಕೆಲವು ರಚನಾತ್ಮಕವಾಗಿರ್ತಕ್ಕಂಥ ನಿಲುವು ತಗೊಳ್ಳೋದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿರೋದ್ರಿಂದ ಇವತ್ತು ಬರೀ ಗ್ಯಾಸ್ ಮಾತ್ರ ಅಲ್ಲ, ಬೇರೆ ಬೇರೆ ಆಹಾರ ಪದಾರ್ಥಗಳಿರ್ಬೋದು, ಬೇರೆ ಬೇರೆ ನಾವು ಆಮದು ಮಾಡ್ಕೊಳ್ತಕ್ಕಂಥ ಸಾಮಗ್ರಿಗಳಿರ್ಬೋದು, ಇದ್ರ ಮೇಲೆ ಎಲ್ಲದ್ರ ಮೇಲೂ ಕೂಡ ಭಾಳ ಗಂಭೀರ ಪರಿಣಾಮ ಬೀರುತ್ತೆ. ಇವತ್ತು ಅಮೇರಿಕ ಒಂದು ವಸಾಹತುಶಾಹಿ ರಾಷ್ಟ್ರ. ಅಂಥ ವಸಾಹತುಶಾಹಿ ರಾಷ್ಟ್ರಗಳಿಗೆ ಬೆನ್ನೆಲುಬಾಗಿ ಇವತ್ತು ಭಾರತದ ನಾಯಕತ್ವ ನಿಲ್ಲುತ್ತಂದರೆ ಅದು ಭಾರತದ ನೀತಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ದಾವೆ. ಅಡುಗೆ ಮನೆಗೂ ಕೂಡ ಈಗ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಮುಟ್ಟಿರ್ತಾರೆ. ಪಾಲಿಸಿಯಾಗಿ ವಿನ ಇವತ್ತು ಆ ಪಾಲಿಸಿ ಎಕ್ಸಿಕ್ಯೂಟ್ ಆಗಲಿಲ್ಲ ಅನ್ನೋದಕ್ಕೆ ಇವತ್ತು ಎಷ್ಟು ಎಫೆಕ್ಟ್ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಖಂಡಿತ ಸರ್, ಈ ಎಫೆಕ್ಟ್ ಆಗ್ತಾ ಇದೆ. ನಮ್ಮಲ್ಲಿ ಏನು ಮಾಡಬೇಕು, ನಮ್ಮಲ್ಲೇ ಉತ್ಪಾದನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮನಗಣಬೇಕು ಕೇಂದ್ರ ಸರ್ಕಾರ. ಜೊತೆಗೆ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಒಂದಷ್ಟು ಫೋರ್ಸನ್ನು ತೊಗೊಂಡು ಬರಬೇಕು. ಅವ್ರ ಜೊತೆ ಮಾತಾಡಿ ಹೇಳಿ ಯುದ್ಧ ನಿಲ್ಲಬೇಕು ಅನ್ನೋದು ಒಂದು ಮಾತಾಡಬೇಕು. ಅಮೆರಿಕ ಆಗಿರ್ಬೋದು, ಇಸ್ರೇಲ್, ಇರಾನ್ಗಾಗಿರ್ಬೋದು ಮಾತಾಡಬೇಕು. ಯುದ್ಧದಿಂದ ಆಗ್ತಾ ಇರೋಂಥ ಸಮಸ್ಯೆಯಿಂದ ಇಡೀ ಬೆಲೆ ಏರಿಕೆ, ಜನಸಾಮಾನ್ಯರ ಪರಿಸ್ಥಿತಿ ಬೀದಿಗಿಳಿತಾ ಇದೆ. ಇವತ್ತು ಆಹಾರ ಇಲ್ಲದೆ ಸಾಯುವಂಥ ಹಾಹಾಕಾರ ಬರುವಂಥ ಸಂದರ್ಭ ಬಂದಿದೆ. ಮನೋಹರ್, ಒಟ್ಟಾರೆ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅವ್ರು ಹೇಳ್ತಾರೆ ಇದಕ್ಕೆ ಒಂದು ಇವತ್ತಿನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಈ ದೇಶದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ತುರ್ತಾಗಿ ಕರಿಬೇಕು. ಎದುರಾಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೆ ಇಡೀ ದೇಶದ ಒಕ್ಕೊರಲ ಒಂದು ಅಭಿಪ್ರಾಯವನ್ನು ಪಡಿಬೇಕಾಗತ್ತೆ. ಜೊತೆಯಲ್ಲಿ ಇವತ್ತು ಗ್ಯಾಸ್ ಸಮಸ್ಯೆ ಬರೀ ಬೆಂಗಳೂರಿಗೋ ಕರ್ನಾಟಕಕ್ಕೂ ಬಂದಿಲ್ಲ, ಇಡೀ ದೇಶಕ್ಕೆ ಬಂದಿದೆ. ಇಡೀ ದೇಶದ ಎಲ್ಲ ಕಡೆ ಒಂದು ಕಡೆ ಕೃತಕ ಅಭಾವವನ್ನು ಕೂಡ ಸೃಷ್ಟಿಯಾಗ್ತಾ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಕೇಂದ್ರ ಸರ್ಕಾರ ಕೂಡಲೇ ಸರ್ವ ಪಕ್ಷಗಳ ಸಭೆ ಕರೆದು ಶಾಂತಿಯನ್ನು ಕಾಪಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೂತ್ರವನ್ನು ಕಂಡಿರ್ತಕ್ಕಂಥ ಒಂದು ರಾಜತಾಂತ್ರಿಕ ಮಾರ್ಗಕ್ಕೆ ಮುಂದಾಗಬೇಕಾಗಿದೆ. ಮೌನ ವಹಿಸ್ತಕ್ಕಂಥದ್ದು ಹೊಣೆಗಡಿ ನೀತಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀವಿ. ಅದ್ರ ಜೊತೆಯಲ್ಲಿ ಅಲ್ಲಿ ಯುದ್ಧ ಆಗ್ತಾ ಇದೆ. ಆ ಯುದ್ಧಕ್ಕಿಂತ ಹೆಚ್ಚು ನರಕ ಯಾತನೆ ಈ ದೇಶದ ರೈತರು, ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಮಾತ್ರ ಅಲ್ಲ, ಹಳ್ಳಿಗಳಲ್ಲಿ ಪಾನಿಪುರಿ ಮಾಡ್ತಕ್ಕಂಥ ಜನ, ಬೇರೆ ಬೇರೆ ಸಣ್ಣ ಪುಟ್ಟ ಹೋಟ್ಲ್ ಇಟ್ಕೊಂಡಿರ್ತಕ್ಕಂಥ ಜನ ಗ್ಯಾಸ್ ಇಲ್ಲದೆ ಇವತ್ತು ತನ್ನ ತುತ್ತು ಚೀಲಕ್ಕಾಗಿ ಇವತ್ತು ಹೆಣಗಾಡ್ತಾ ಇರ್ತಕ್ಕಂಥ ಸ್ಥಿತಿ ಇದೆ. ಇಂಥ ದಾರುಣವಾದ ಸ್ಥಿತಿ ಉಲ್ಬಣ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ರಾಜಕೀಯ ಬದ್ಧತೆ, ಇಚ್ಛಾಶಕ್ತಿ ಪ್ರದರ್ಶನ ಮಾಡದೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಮಾಡಬೇಕಾಗತ್ತೆ. ಇವತ್ತು ಒಂದು